ಅವ್ನು ಎಷ್ಟು ತಿಂದ್ರು ಕೂಡ ಅವ್ನು ಮೇಗೆ ಹತ್ತೋದಿಲ್ಲ. ಸೊ ಈ ಡೈಲಾಗ್ಸ್ ಗಳನ್ನ ನಾವು ಕೂಡ ತುಂಬಾ ಜನರಿಗೆ ಹೇಳಿರ್ತೇವೆ. ಹಿಯರ್ ಮೈಟ್ ಬಿ ದ 6 ರೀಸನ್ಸ್ ವೈ. ದ ಫಸ್ಟ್ ಒನ್, ಅವರಿಗೆ ಗೊತ್ತಿಲ್ಲದೇನೆ ಸಿಕ್ಕಾಪಟ್ಟೆ ಮೂವ್ಮೆಂಟ್ ಮಾಡ್ತಾ ಇರ್ಬೋದು. ಬೆಳಗಿಂದ ಸಂಜೆ ತನಕ ಕೂತಲ್ಲಿ ಕೂರೋದಿಲ್ಲ, ಆಚೆ ಈಚೆ ನಡೆದಾಡ್ತಾ ಇರ್ತಾರೆ. ದ ಸೆಕೆಂಡ್ ರೀಸನ್ ಮೈಟ್ ಬಿ, ಅವ್ರು ಎಲ್ಲವನ್ನ ತಿಂತಾರೆ, ಬಟ್ ಎಲ್ಲವನ್ನ ಕಡಿಮೆ ಪ್ರಮಾಣದಲ್ಲಿ ತಿಂತಾರೆ. ಸ್ವಲ್ಪ ತಿಂದ್ರೆ ಸಾಕು ಅವರಿಗೆ ಫುಲ್ ಆಗಿರುವಂತ ಅನುಭವ ಬರುತ್ತೆ. ಥರ್ಡ್ ಒನ್, ಕೆಲವರು ಹೇಗಂತ ಹೇಳಿದ್ರೆ ಅವರಿಗೆ ಒಂದು ಬ್ಲೆಸ್ಸಿಂಗ್ ಅಂತಾನೆ ಹೇಳ್ಬೋದು. ಅವ್ರು ಕೂತಲ್ಲಿ ರೆಸ್ಟಿಂಗ್ ಸ್ಟೇಟ್ ಅಲ್ಲಿ ಇದ್ದಾಗಲೇ ಅವರ ಕ್ಯಾಲರೀಸ್ ಜಾಸ್ತಿ ಬರ್ನ್ ಆಗ್ತಾ ಇರುತ್ತೆ. ಸೊ ದಿಸ್ ಮೈಟ್ ಆಲ್ಸೋ ಬಿ ದ ರೀಸನ್. ಸೊ ದ ಫೋರ್ತ್ ಒನ್ ಈಸ್, ಯಾರ ಹತ್ರ ಜಾಸ್ತಿ ಮಸಲ್ಸ್ ಇರುತ್ತೆ, ಅಂದ್ರೆ ಫ್ಯಾಟ್ ಗಿಂತ ಜಾಸ್ತಿ ಬಾಡಿ ಕಾಂಪೋಸಿಷನ್ ಅಲ್ಲಿ ಯಾರ್ದು ಮಸಲ್ ರೇಟ್ ಜಾಸ್ತಿ ಇರುತ್ತೆ, ಅವರದ್ದು ಕ್ಯಾಲರೀಸ್ ಜಾಸ್ತಿ ಬರ್ನ್ ಆಗುತ್ತೆ. ಇದು ಕೂಡ ಒಂದು ರೀಸನ್ ಆಗಿರ್ಬೋದು. ಫಿಫ್ತ್ ಒನ್ ಈಸ್, ಸೊ ಅವ್ರು ಹೆಂಗ್ ಇದಾರೆ ಅಂತ ಹೇಳಿದ್ರೆ ಅವರ ಹಾರ್ಮೋನ್ಸ್ ಸೂಪರ್ ಆಕ್ಟಿವ್ ಇರಬಹುದು. ಸೊ ಈ ರೀಸನ್ ಇಂದಾಗ್ಲಿ ಕೂಡ ಅವರ ಫ್ಯಾಟ್ ಅಕ್ಯುಮುಲೇಷನ್ ಎನ್ನುವಂಥದ್ದು ಕಡಿಮೆ ಆಗ್ತಾ ಇರಬಹುದು. ದ ಸಿಕ್ಸ್ತ್ ಒನ್ ಈಸ್, ಕೆಲವರು ಎಷ್ಟು ತಿಂದ್ರು ಕೂಡ ಅವರ ಬಾಡಿಯಲ್ಲಿ ಎಲ್ಲವೂ ಕೂಡ ಅಬ್ಸರ್ವ್ ಆಗಲ್ಲ, ಕೆಲವೊಂದಿಷ್ಟು ಪೋರ್ಷನ್ ಮಾತ್ರ ಅಬ್ಸರ್ವ್ ಆಗುತ್ತೆ. ಇಷ್ಟು ರೀಸನ್ಸ್ ಗಳಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ನು ಎಷ್ಟು ತಿಂದ್ರು ಕೂಡ ಫ್ಯಾಟಿಗೆ ಏನಾಗಲ್ಲ ಮಾರೆ ಏನು ಅಂತ ಡೈಲಾಗ್ ಬರುತ್ತೆ. ಫಾರ್ ಎವರ್ ಇರಲ್ಲ. ಯಾವತ್ತು ನಮ್ಮ ಹ್ಯಾಬಿಟ್ಸ್ ಗಳನ್ನ ನಾವು ಮ್ಯಾನೇಜ್ ಮಾಡ್ತೀವಿ, ನಮ್ಮ ಬಾಡಿಯನ್ನ ಕೂಡ ನಮ್ಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ನಾವು ಇನ್ನೊಬ್ಬರ ಜೊತೆಗೆ ಬಾಡಿಯನ್ನ ಕಂಪೇರ್ ಮಾಡೋದಕ್ಕಿಂತ ನಮ್ಮ ಬಾಡಿಗೆ ಏನ್ ಬೇಕು ನಾವು ಅದನ್ನ ಮಾಡೋದೇ ಲೇಸು ಅಂತ ನಾನು ಹೇಳ್ತೀನಿ.